ನಾನು 8 ದಿನ ದಾವಣಗೆರೆಯಲ್ಲಿ ಇದ್ದೆ. ಗ್ರೌಂಡ್ ರಿಪೋರ್ಟ್ ತುಂಬ ಚೆನ್ನಾಗಿದೆ. ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿದ್ದಾವೆ. ಗ್ಯಾರಂಟಿ ಒಂದು ಕಡೆ ಇರಲಿ, ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಜನ ಇವತ್ತೂ ಕೂಡ ಭಾಳಷ್ಟು ಮಾತನಾಡ್ತಾರೆ. ಸೊ ಈ ಕಡೆ ಬಾಗಲಕೋಟೆ, ಈ ಕಡೆ ದಾವಣಗೆರೆ, ಉತ್ತರ ಕರ್ನಾಟಕ ಒಂದು, ಮಧ್ಯ ಕರ್ನಾಟಕ ಒಂದು. ರಾಜ್ಯದ ಜನತೆಗೆ, ರಾಜ್ಯದ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ 2 ಸೀಟನ್ನು ಬಹಳಷ್ಟು ಅಂತರದಿಂದ ನಮ್ಮ ಪಕ್ಷ ಗೆಲ್ಲುತ್ತೆ. ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಹಣ ಬಿಡುಗಡೆ ಆಗುತ್ತೆ, ಅದು ಕೂಡ 2 ಕ್ಷೇತ್ರಗಳಿಗೆ ಮಾತ್ರ ಬಿಡುಗಡೆ ಆಗಿದೆ ಅನ್ನೋದು ಬಿಜೆಪಿ ಅವರು. ಅದರ ಜೊತೆಗೆ ಚುನಾವಣಾ ಆಯೋಗಗಳು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, 2 ಕಾನ್ಸ್ಟಿಟ್ಯುವೆನ್ಸಿ ಅನ್ನೋದು ಶುದ್ಧ ಸುಳ್ಳು. ಯಾಕಂದರೆ BJPಯವರ ಮನೆ ದೇವರೇ ಸುಳ್ಳು, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಒಂದು. ಎರಡನೇದು, ಇಡೀ ರಾಜ್ಯದ 1,25,00,000 ಮನೆ ಯಜಮಾನಿಗಳಿಗೆ ನಾವು ಯಾವ ರೀತಿ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕು, ಅದೇ ರೀತಿ ನಾವು ಪ್ರತಿ ತಿಂಗಳಿಗೆ ಬಿಡುಗಡೆ ಮಾಡಿದ್ದೀವಿ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸುಭದ್ರವಾಗಿದ್ದಂಥ ಸರ್ಕಾರ ಇದೆ. 136 ಜನ MLAಗಳಿದ್ದೀವಿ. ಈ 2 ಸೀಟು ತಮ್ಮ ಅನಿಸಿಕೆಗೆ, ಯಾಕೆ ಸತ್ಯವನ್ನು ಮಾತಾಡಬೇಕು, ದಾವಣಗೆರೆ, ಬಾಗಲಕೋಟೆ ಹೆಚ್ಚು ಕಡಿಮೆ ಆದರೆ ನಮ್ಮ ಸರ್ಕಾರಕ್ಕೇನು ಅಳ್ಗಾಡೋದಲ್ಲ, ಗಟ್ಟಿಯಾಗಿದ್ದೀವಿ. ಸೊ ಈ 2 ಸೀಟಿಗೋಸ್ಕರ ನಾವೇನು ಹಾಕಬೇಕು ಬಿಡಬೇಕು ಅನ್ನುವಂಥದ್ದೇನಿಲ್ಲ. ನಾವು ರೆಗ್ಯುಲರ್ ಇದರಲ್ಲಿ ಏನು ಹಾಕಿದ್ದೀವಿ ಅದು ಹಾಕಿದ್ದೀವಿ. ಆದರೆ ಚುನಾವಣಾ ಆಯೋಗ, ಇಂಡಿಯನ್ ಎಲೆಕ್ಷನ್ ಕಮಿಷನ್ನು ಅನ್ಯಾಯ ಮಾಡ್ತಾಯಿದೆ ಕರ್ನಾಟಕ ರಾಜ್ಯ ಮತ್ತು ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ. ಯಾಕಂತಂದರೆ ಈಗ ಎಲ್ಲೆಲ್ಲಿ ಇಲೆಕ್ಷನ್ ನಡೀತಾ ಇದೆ, ಎಲ್ಲೆಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಅಲ್ಲಿ BJP ಗೌರ್ಮೆಂಟ್ ಇದೆ, ಅಲ್ಲಿ ಕೂಡ ಗ್ಯಾರಂಟಿಗಳಿದ್ದಾವೆ. ಕರ್ನಾಟಕ ಮಾಡೆಲ್ನ ಕಾಪಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ಕಡೆ ಹಾಕಕ್ಕೆ ಬಿಟ್ಟಿದ್ದಾರೆ. 7ನೇ ತಾರೀಕು ಹಾಕಿದ್ದಾರೆ, 8ನೇ ತಾರೀಕು ನಿನ್ನೆ ಹಾಕಿದ್ದಾರೆ, ಮೊನ್ನೆಯಿಂದ ಹಾಕಿದ್ದಾರೆ, 3 ತಿಂಗಳದ್ದು ಮುಂಗಡವಾಗಿ ಹಾಕಿದ್ದಾರೆ. ಅದು ಅವ್ರಿಗೆ ಸಮಾಧಾನ. ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಎವ್ರಿ ಮಂತ್ ಬರೋಂಗೆ ಹಾಕಿದ್ರೆ ಅದು ಅವ್ರಿಗೆ ಸಮಾಧಾನ ಇಲ್ಲ. ಸೊ ಇದು ಒಂಥರ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟು. ಇಲೆಕ್ಷನ್ ಕಮಿಷನ್ ಕೂಡ ಇವತ್ತು ಪ್ರಜಾಪ್ರಭುತ್ವವಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾಯಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಗೃಹಲಕ್ಷ್ಮಿ ಎವ್ರಿ ಮಂತ್ ಹೇಗೆ ಹೋಗುತ್ತೋ ಆ ರೀತಿ ನಾವು ಹಾಕಿದ್ದೀವಿ. ಸ್ಪೆಸಿಫಿಕ್ ಆಗಿ 2 ಕಾನ್ಸ್ಟಿಟ್ಯುವೆನ್ಸಿಗೆ ಹಾಕಿಲ್ಲ. ಮೇಡಮ್, ಮತ್ತೊಂದು ಏನಂತಂದರೆ, ಒಂದು ಪ್ರಮುಖ ಲಿಂಗಾಯತ ಮಠದ ಸ್ವಾಮೀಜಿಗಳು ನೇರವಾಗಿ ಮುಖ್ಯ ಸ್ವಾಮೀಜಿಗಳ ಮೇಲೇ ಈ ರೀತಿ ಆರೋಪ ಬಂದಿದೆ. ಮಹಿಳಾ ಕೂಡ ದೂರ ಹೋಗಿದೆ, ಬಟ್ ಸಂತ್ರಸ್ತ ಮಹಿಳೆ ಕೂಡ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಸೊ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ, ಯಾರು ಏನು ಅಂತ? ಇಲ್ಲ ರೀ, ಭಾಳ ಸೂಕ್ಷ್ಮ ವಿಚಾರ. ಇದರಲ್ಲಿ ಮಹಿಳೆ ಇನ್ವಾಲ್ವ್ ಆಗಿದೆ, ಇದರಲ್ಲಿ ನಮ್ಮ ಸಮಾಜದ ಗುರುಗಳಿದ್ದಾರೆ. ಸೊ ಯಾವ ಕಾರಣಕ್ಕೆ ಇದೆಲ್ಲ ಹೊರಗೆ ಬರ್ತಿದೆ, ಯಾವ ಕಾರಣಕ್ಕೆ ಏನಾಗಿದೆ, ಸತ್ಯಾಂಶ ತಿಳ್ಕೊಂಡು ಮಾತಾಡಬೇಕು. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಭಾಳ ಅತ್ಯಂತ ಸೂಕ್ಷ್ಮ ವಿಚಾರಗಳಿದ್ದಾವೆ. ಆದರೆ ನಮಗೆ ನಮ್ಮ ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ. ನಾನು ಇಷ್ಟನ್ನು ಮಾತ್ರ ಹೇಳ್ಬೋದು. ನಾನೀಗ ಪಿತೂರಿ ಅಂತ ಹೇಳೋಕ್ಕೂ ಬರೋದಿಲ್ಲ, ಸುಳ್ಳು ಅಂತ ಹೇಳೋಕ್ಕೂ ಬರೋದಿಲ್ಲ. ಬಟ್ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಹೆಣ್ಮಗಳು ಇನ್ವಾಲ್ವ್ ಇದ್ದಾಳೆ. ನಾನೊಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಜವಾಬ್ದಾರಿ ಸ್ಥಾನದಿಂದ ಹೇಳ್ತೀನಿ, ನಮಗೆ ನಮ್ಮ ಸ್ವಾಮೀಜಿಗಳ ಮೇಲೆ ಗೌರವ ಇದೆ. ಇದು ಕೂಲಂಕುಷವಾಗಿ ಇದು ತನಿಖೆ ಆಗಲಿ, ಆದಮೇಲೆ ನಾನು ಅದಕ್ಕೆ ಮಾತನಾಡ್ತೀನಿ. ಮೇಡಮ್, ಮತ್ತೊಂದು ಪ್ರಶ್ನೆ ರೀ, ನಮ್ಮ ಚಿಕ್ಕೋಡಿ ಭಾಗಕ್ಕೆ ಒಂದು ಏನಾದರೂ ಮಹಿಳಾ ಪಡೆಯೋದು ಏನಾದರೂ ಈಗ ನಾನು DSP ಅವ್ರನ್ನ ಕರೆದು ಈಗ ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಚಿಕ್ಕೋಡಿಗೆ ಮತ್ತು ಗೋಕಾಕ್ಗೆ ಅತ್ಯಂತ ಶೀಘ್ರದಲ್ಲಿ, ಯಾಕಂದರೆ ಅಕ್ಕಾಪಡೆ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಭಾಳಷ್ಟು ಪ್ರಿವೆನ್ಷನ್ ಮಾಡ್ತಾಯಿದೆ. ಯಾಕಂದರೆ ಅಪರಾಧಗಳನ್ನು ತಡೆಯೋದೇ ನಮ್ಮ ದೊಡ್ಡ ಒಂದು ಸಾಧನೆ. ಸೊ ಅಕ್ಕಾಪಡೆ ಜನಪ್ರಿಯನೂ ಆಗ್ತಾಯಿದೆ, ಅಕ್ಕಾಪಡೆ ಮನೆ ಮನೆಗೂ ರೀಚ್ ಆಗ್ತಾಯಿದೆ, ಕಾಲೇಜ್ ಸ್ಕೂಲ್ಗೂ ರೀಚ್ ಆಗ್ತಾಯಿದೆ. ಸೊ ಖಂಡಿತವಾಗ್ಲೂ ಮುಂಬರುವಂಥ ತಿಂಗಳು 2 ತಿಂಗಳ ಒಳಗಡೆ ಚಿಕ್ಕೋಡಿಗೆ ಮತ್ತು ಗೋಕಾಕ್ಗೆ ಪ್ರಾರಂಭ ಆಗುತ್ತೆ.